ಮಂಜುನಾಥ್ ಸರ್ ಸಹ ಇದ್ದಾರೆ, ಇವ್ರನ್ನ ಮಾತಾಡ್ಸ್ಕೊತೀನಿ. ಸರ್ ನಮಸ್ತೆ. ನಮಸ್ಕಾರ. ನಮಗೆ ವಯಸ್ಸಾಗ್ತಾ ಇದು ಇಲ್ಲಿ ವಯಸ್ಸಾಗ್ತಾ ಇದು ಗೊತ್ತಾಗ್ತದೆ. ಯಾವಾಗಲೂ ಚೆನ್ನಾಗಿತ್ತು ನನಗೆ ಕಾಣ್ತಾ ಇರ್ತೀರಾ. ನಾವು ವಿದ್ಯಾರ್ಥಿಯಿಂದನೂ ನೋಡ್ತಾ ಇದ್ದೀವಿ, ನಾವು ಸ್ವಲ್ಪ ಬೆಳೀತಾ ಇದ್ದೀವಿ, ಏನೋ ವಯಸ್ಸಾದ ಥರ ನಾವು ಕಾಣ್ತೀವಿ. ಬಟ್ ನೀವು ಹಾಗೆ ಚೆನ್ನಾಗಿರುತ್ತೆ ನನಗೆ. ಇದೆಲ್ಲ ಹೇಗೆ ಸರ್? ಎಲ್ಲ ನಾವು ಮೊದಲೇ ಹೇಳಿಲ್ಲ, ಲವ್ ಇಸ್ ಇನ್ ದ ಬಿಹೋಲ್ಡರ್ಸ್ ಐಸ್ ಅಂತಾರೆ. ಎಲ್ಲ ನಿಮ್ಮ ದೃಷ್ಟಿ ಅಷ್ಟೇ, ನಿಮಗೆ ಕಾಣ್ತಿದೆ ನಿಮ್ಮ ಒಳ್ಳೆ ದೃಷ್ಟಿ, ನಮ್ದೇನಿಲ್ಲ ಸರ್. ಆ ಒಂದು ಒಳ್ಳೆ ದೃಷ್ಟಿ ನಿಮ್ಮ ಕಡೆ ಸೆಳೀತಾ ಇದೆ ಸರ್, ಬೇರೆ ಯಾವ ಕಡೆ ಸೆಳೀತಾ ಇಲ್ಲ. ಅದ್ರ ಜೊತೆಗೆ ಇವತ್ತು ಹಾಸ್ಪಿಟಲ್ ಉದ್ಘಾಟನೆ ಬಂದಿದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಒಂದು ರೆಪ್ಯೂಟೆಡ್ ಹಾಸ್ಪಿಟಲ್ ಏನಿದೆ? ಇಲ್ಲ, ಇಟ್ಸ್ ಫ್ಯಾಸಿನೇಟಿಂಗ್. ನಾವಲ್ಲ, ನನಗೆ ಇನಿಷಿಯಲ್ ಡೇಸ್ ನಾನು ಬಂದಾಗ ಡಾಕ್ಟರ್ ಪಾತ್ರ ಅಂದರೆ ರಮೇಶ್ ಕರೀರಿ ಅಂದ್ಬಿಡೋದು, ಸ್ವಲ್ಪ ಮ್ಯಾಚ್ ಆಗ್ತೀನಿ ಡಾಕ್ಟರ್ಗೆ ಅಂತ. ಆ ಥರ ಶುರುವಾಗಿದ್ದ. ಅಂದರೆ ನಾನು ರಿಯಲಿ ಹಾರ್ಟ್ ಸರ್ಜನ್ರು ಅದೆಲ್ಲ ಮಾಡಿದ್ದೀನಿ, ಡಾಕ್ಟರ್ಸ್ ಎಲ್ಲ ವಿಸಿಟ್ ಮಾಡಿದ್ದೀನಿ. ಬಟ್ ವೆನ್ ಯು ರಿಯಲಿ ಇಂಟರಾಕ್ಟ್ ವಿತ್ ದಮ್, ಸಾಂಬ್ರಿ ಲೈಕ್ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಪ್ರಸನ್ನ, ಡಾಕ್ಟರ್ ವೆಂಕಟೇಶ್, ಅವ್ರ ಜೊತೆ ಇದ್ದಾಗ ಸರ್ ನಾನು ಹೇಳ್ತೀನಿ ಸರ್, ಗ್ರೇಟೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್ ಇಸ್ ಲೈಫ್. ಅಂದರೆ ಸೇವಿಂಗ್ ಲೈಫ್ ಇಸ್ ದ ಸೆಕೆಂಡ್ ಗ್ರೇಟೆಸ್ಟ್ ಥಿಂಗ್. ಅದನ್ನು ಈ ಅದ್ಭುತವಾದ ಕೆಲಸ ಎಲ್ಲ ಡಾಕ್ಟರ್ಸು ಮಾಡ್ತಾರೆ. ದೇರ್ ಆಲ್ ಮೆಜಿಷಿಯನ್ಸ್ ರೀ. ನನಗೆ ಪ್ರತಿಯೊಂದು ಡಾಕ್ಟರ್ ಬಗ್ಗೆ, ಇಡೀ ಮೆಡಿಸಿನ್ ಫೀಲ್ಡ್ ಬಗ್ಗೆ ತುಂಬ ಗೌರವ ಇದೆ. ಸೊ ಆ ಮೆಡಿಸಿನ್ ಫೀಲ್ಡ್ ಒಂದು ಕಡೆ, ಆ ಕಾಂಪಿಟೆನ್ಸ್, ಡಾಕ್ಟರ್ ಕಾಂಪಿಟೆನ್ಸ್ ಒಂದು ಕಡೆ, ಅವ್ರ ಎಕ್ಸ್ಪೀರಿಯನ್ಸ್ ಒಂದು ಕಡೆ, ಅದರ ಜೊತೆ ಆ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಇರುವಂಥ ಲೇಟೆಸ್ಟ್ ಟೆಕ್ನಾಲಜಿ ಹೇಗಿದೆ, ಅದು ಅಷ್ಟೇ ಮುಖ್ಯ ಆಗುತ್ತೆ. ಅದನ್ನು ಇಂಥ ಹಾಸ್ಪಿಟಲ್ ಬಂದಾಗ ಐ ಸಾ ದೇರ್ ರೊಬೋಟಿಕ್ಸ್ ಯೂರಾಲಜಿ ತೋರಿಸಿದ್ರಲ್ಲ, ಇಟ್ ವಾಸ್ ಅಮೇಝಿಂಗ್ ಸರ್. ನಮ್ಮ ಕೈ 5 ಮೂವ್ಮೆಂಟ್ ಮಾಡೋದು ಅಷ್ಟೇ ಅಂತೆ, ಇದನ್ನು ಮಾಡ್ಬೋದು, ಹೀಗೆ ಮಾಡೋದು, ಹೀಗೆ ಮಾಡ್ಬೋದು. ಬಟ್ ಇದೇ ಕೈ ನಿಟ್ಕೊಂಡು ನಾನು ರೊಬೋಟಿಕ್ ಸರ್ಜನ್ ಆಗಿದ್ದರೆ 12 ಬೇರೆ ಬೇರೆ ಮೂವ್ಮೆಂಟ್ ಆ ಹೊಟ್ಟೆ ಒಳಗೆ ಮಾಡ್ಬೋದು, ಕಿಡ್ನಿನ ಆಪ್ರೇಟ್ ಮಾಡ್ಬೋದು. ಆ ಫೆಸಿಲಿಟಿ, ಆ ಟೆಕ್ನಾಲಜಿ ಕೊಡ್ತಾ ಇದೆ. ಹಾಗಾಗಿ ಈ ಡಾಕ್ಟರ್ಸ್ ಕಾನ್ಫಿಡೆನ್ಸು, ಈ ಟೆಕ್ನಾಲಜಿ ಎರಡು ಜೊತೆಗೆ ಸೇರಿ ಈ ಎನಿ ಹಾಸ್ಪಿಟಲ್ನ ಬಹಳ ದೊಡ್ಡದಾಗಿ ಮಾಡುತ್ತೆ ಅನ್ನೋದು ನನ್ನ ಅನಿಸಿಕೆ. ಪ್ರಾಕ್ಟೀಸಸ್ ಆರ್ ವೆರಿ ವೆರಿ ಎಥಿಕಲ್, ಅದು ಬಹಳ ಮುಖ್ಯ. ಇನ್ಫ್ರಾಸ್ಟ್ರಕ್ಚರ್ ಒಂದು ಕಡೆ, ಈ ಥರ ಕಾಂಪಿಟೆಂಟ್ ಡಾಕ್ಟರ್ಸ್ ಒಂದು ಕಡೆ, ಮತ್ತು ಎಥಿಕಲ್ ಪ್ರಾಕ್ಟೀಸ್ ಹೇಗೆ ಇರೋದ್ರಿಂದ ಐ ಥಿಂಕ್ ಎನಿ ವಿಲ್ ಡೂ ವೆರಿ ವೆಲ್. ಎವ್ರಿಬಡಿ ಅಸೋಸ್ ವಿತ್ ಎನಿ ಹಾಸ್ಪಿಟಲ್. ಆಲ್ ದಿ ಬೆಸ್ಟ್.